ಇಲ್ಲೂ ಮನೆ ಸಿಗ್ಲಿಲ್ವಾ? ಅಲ್ಲ, ಈ ಬ್ಯಾಚುಲರ್ಸಿಗೆ ಮನೆ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಏನಮ್ಮ, ಎನಿ ಪ್ರಾಬ್ಲಮ್? ಏನಿ ಅಲ್ಲ, ಮೆನಿ ಪ್ರಾಬ್ಲಮ್. ನನ್ನ ಹತ್ರ ಹೇಳ್ಬೋದಲ್ಲ? ನಿಮ್ಮ ಹತ್ರನಾ? ಏನೇ ಅಂತ ಹೇಳಿ ಅಂಕಲ್, ಫ್ರಮ್ ಪಾಸ್ಟ್ 2 weeks ಇಂದ ರೆಂಟಿಗೆ ಮನೆ ಹುಡುಕಿ ಸಾಕಾಗೋಯ್ತು. ಸಣ್ಣನೂ ಆಗ್ಲಿಲ್ಲ, ಮನೇನೂ ಸಿಗ್ಲಿಲ್ಲ. ಇಷ್ಟೇ ನನ್ನ ಪ್ರಾಬ್ಲಮ್. ಈಗ ನೀನೇನ್ ಮಾಡ್ತೀಯ ಅಂದ್ರೆ, ನಾಳೆ ನೇರವಾಗಿ ನಮ್ಮ ಮನೆಗೆ ಬರ್ತೀಯ. 4,999 ರೆಂಟು, 49,999 ಅಡ್ವಾನ್ಸ್. ಇದೇನಿದು ಎಲ್ಲ 99 ಹೇಳ್ತಾವ್ರಲ್ಲ. ಇದು ನನ್ನ ವಿಡಿಸಿಂಗ್ ಕಾರ್ಡು. ಇದರಲ್ಲಿ ನಮ್ಮ ಮನೆ ಅಡ್ರೆಸ್ ಇದೆ. ನಾಳೆ ಬಂದ್ಬಿಡು. ಥ್ಯಾಂಕ್ ಯು ಅಂಕಲ್, ಬರ್ತೀನಿ, ಖಂಡಿತ ಬರ್ತೀನಿ. ಇದೇನಪ್ಪ ಇದು, ದಾರಿನಲ್ಲೊಳ್ಳೆ ದೇವ್ರ ಥರ ಸಿಕ್ಬಿಟ್ರು. ಅಯ್ಯೋ, ಮನೆ ಅಡ್ರೆಸ್ಸು. ಓಕೆ. ಹಲೋ ಆಂಟಿ, ನಿನ್ನೆ ಅಂಕಲ್ ಮನೆ ನೋಡೋದಕ್ಕೆ ಬರೋದಕ್ಕೆ ಹೇಳಿದ್ರು. ಹೌದಾ? ಬಾಮ್ಮ ಅವಳಿಗೆ. ಬಾಮ್ಮ, ನೀನು ಇಲ್ಲಿ ಕೂತಿರಮ್ಮ, ಅಂಕಲ್ನ ಕರ್ಕೊಂಡು ಬರ್ತೀನಿ. ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಿದ್ಯಲ್ಲಮ್ಮ. ನಾನು ಹಂಗೆ ಸರ್, ಯಾವಾಗಲೂ ಪರ್ಫೆಕ್ಟ್ ಟೈಮ್. ತಗೋ, ಇದೇ ಅಗ್ರಿಮೆಂಟು. ಕಂಡೀಷನ್ ಎಲ್ಲ ಓದಿ ಸೈನ್ ಮಾಡ್ತಾ ಇರೋ. ಹೋಗಿ ರೂಮ್ ಕೀ ತಗೊಂಡ್ಬರ್ತೀನಿ. ಇದೇನಿದು? ನೋ ಆಸ್ಕಿಂಗ್ ಡೆಪಾಸಿಟ್ ಇನ್ ನೆಕ್ಸ್ಟ್ 5 days. ಆಫ್ಟರ್ ಎಂಟರಿಂಗ್ ಹೌಸ್, ನೋ ಡಿಲೇ ಇನ್ ರೆಂಟ್. ಇಫ್ ಡಿಲೇ, ದ ಅಮೌಂಟ್ ಆಲ್ಸೋ ಡಿಲೇ. ಇವ್ರದ್ದೇನು ಬರ್ದೋರೋ ಇವ್ರಿಗೆ ಅರ್ಥ ಆಗಬೇಕು. ನೋಡು, ಇಟ್ಸ್ ನಾಟ್ ವಾಕಿಂಗ್. ನೀನು ನಿನ್ನ ಲೈಫಲ್ಲಿ ಯಾವತ್ತಾದ್ರೂ ನನಗೆ ಅಂತ ಟೈಮ್ ಕೊಟ್ಟಿದ್ಯಾ? ನೋ. ಯಾವಾಗ ನೋಡಿದ್ರು ಆಫೀಸು, ಮೀಟಿಂಗ್ಸು ಅಂತ ಇರ್ತೀಯಲ್ಲ. ಅದು ಹಾಗಲ್ಲ ಕಣೋ. ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು ಯಾರಿಗೋಸ್ಕರ? ನಮಗೋಸ್ಕರನೇ ಅಲ್ವಾ? ಪ್ಲೀಸ್ ಆ ಥರ ಇಮ್ಮೆಚೂರ್ ಆಗಿಲ್ಲ ಯೋಚನೆ ಮಾಡಬೇಡ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ದುಡಿತಾ ಇರೋದು ನಮ್ಮ ಫ್ಯೂಚರ್ ಚೆನ್ನಾಗಿರಲಿ ಅಂತ ಅರ್ಥ ಮಾಡ್ಕೋ ಪ್ಲೀಸ್. ನೋ, ವಾಟ್ ಎವರ್, ಇಟ್ ವಿಲ್ ನಾಟ್ ವರ್ಕ್. ಲೆಟ್ಸ್ ಎಂಡ್ ದಿಸ್. ಪ್ರಕೃತಿ, ನನ್ನ ಮಾತು ಕೇಳು. ಪ್ರಕೃತಿ, ಪ್ರಕೃತಿ, ನೀನಾ? ಓಹೋ, ನಿಮ್ಮಪ್ಪನ್ನ ಕಳಿಸಿ ನನ್ನ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ನಿಮ್ಮನೆಗೆ ಕರೆಸ್ಕೊಂಡಿದ್ಯಾ? ಏಯ್, ನನಗೆ ಆಸೆ ನೋಡು, ನೀನು ನಮ್ಮ ಮನೆ ಕರ್ಸ್ಕೊಂಡು ಟಾರ್ಚರ್ ಕೊಡಕ್ಕೆ. ಅಲ್ಲ, ಫಸ್ಟ್ ಆಫ್ ಆಲ್ ನೀನು ನಮ್ಮ ಮನೆಗೆ ಏನಕ್ಕೆ ಬಂದಿದ್ಯಾ? ಮನೇಲೂ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ನೋಡು ನೀನು. ತಗೊಳಕಿನ. ನೋಡಮ್ಮ, ಇವನು ನನ್ನ ಮಗ. ಪ್ರಪಂಚದಲ್ಲಿ ಇವನು ಅಂತ ಒಳ್ಳೆ ಮಗ ನೋಡಕ್ಕೂ ಸಿಕ್ಕಲ್ಲ. ಹೌದೌದು, ನೋಡಕ್ಕೇನು ಸಿಗೋದೇ ಇಲ್ಲ. ಕರ್ಕೊಂಡೋಗಿ ರೂಮ್ ತೋರ್ಸ. ಸರಿಯಪ್ಪ. ನೋಡು, ನಮ್ಮಿಬ್ರು ಲವ್ ಸ್ಟೋರಿ ನಮ್ಮ ಅಪ್ಪಂಗೆ ಗೊತ್ತಿಲ್ಲ. ಇಲ್ಲಿ ನೀನು ಯಾರೋ ನಾನು ಯಾರೋ. ನಿನ್ನ ಪಾಡಿಗೆ ನೀನಿರೋ, ನನ್ನ ಪಾಡಿಗೆ ನಾನು ಇರ್ತೀನಿ. ಸರಿನಾ? ದೊಡ್ಡ ಮನ್ಮಟ ನೀನ್ ಹಿಂದೆ ಬರೋದಕ್ಕೆ. ಇರ್ತೀನಿ, ಹೋಗು. ಅದಕ್ಕೆ ತಾನೇ ಮನೆ ಹುಡ್ಕೊಂಡ್ ಬಂದಿರೋದು. ಈ ಕಿತ್ತೋದ್ ಮನೇಲಿ ಈ ಕಿತ್ತೋದ್ ನನ್ನ ಮಗ ಇದ್ದಾನೆ ಅಂದಿದ್ರೆ ಬರ್ತಾನೆ ಇರ್ಲಿಲ್ಲ. ಹನ್ನೆರಡು ಗಂಟೆ ಆಗೋಯ್ತಾ? ಅಯ್ಯಯ್ಯೋ, ಬೆಳಗ್ಗೆ ಆಫೀಸಿಗೆ ಲೇಟ್ ಆದರೆ ಅಷ್ಟೇ, ಮಲ್ಕೊಳ್ಳೋಣ. ಯಾರು ಇಷ್ಟೊತ್ತಿನಲ್ಲಿ? ಆಂಟಿ, 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 ಅಂಕಲ್, ಕೇಳಿಸ್ತಿದ್ಯಾ? ಆಂಟಿ, ಮಮ್ಮಿ. ಒಬ್ರನ್ನೇ ಲವ್ ಮಾಡಿ ಚೆನ್ನಾಗಿರಿ, ಇನ್ನೊಬ್ಬರ ಫೋನ್ ನಂಬರ್ ಇಟ್ಕೊಂಡಿರಿ. ವಾವ್, ಸಾಕಾಗಿ ಬರ್ದವ್ರೆ. ಸರ್, ನಿಮಗೆ ಒಂದು ಪಾರ್ಸಲ್ ಬಂದಿತ್ತು. ಪಾರ್ಸಲ? ಹೌದು ಸರ್. ಪ್ರಕೃತಿ. ಪ್ರಕೃತಿ, ಮಾಡ್ತೀನಿ ನಿನ್ ಚಪ್ಪಲಿ ಕಿತಾಪತಿ. ಅಬ್ಬಾ,
2 ದಿನದಿಂದ ಈ ಚಪ್ಪಲಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಇವತ್ತು ಬಂದಿದೆ. ಫಸ್ಟ್ ಹಾಕೊಂಡು ಒಂದು ಪಾರ್ಟಿಗೆ ಹೋಗ್ಬಿಡ್ತೀನಿ. ಫಸ್ಟು ಈ ಪ್ಯಾಕ್ ಓಪನ್ ಮಾಡಬೇಕು. ಎಷ್ಟು ದಿನದಿಂದ ಈ ಚಪ್ಪಲಿಗೋಸ್ಕರ ಕಾಯ್ತಾ ಇದ್ದೆ. ಆಫರಲ್ಲಿ ಬೇರೆ ಸಿಕ್ಕಿದ್ದೆ. ಏನಿದು ಪ್ಯಾಕೆಟ್ ಆಲ್ರೆಡಿ ಓಪನ್ ಆಗಿದೆ. ಆಂಟಿ, ಯಾಕಂಟಿ ಏನಾಯ್ತು? ಯಾಕೋ ಅಮ್ಮ ತುಂಬಾ ತಲೆನೋವ್ತಿದೆ, ಜ್ವರನೂ ಬರೋ ಥರ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಮನೆ ಕೆಲಸ ಬೇರೆ ತುಂಬ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆಂಟಿ, ಮನೆ ಕೆಲಸದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ನಾನು ಇದೀನಲ್ವಾ, ನಾನು ಮಾಡ್ಕೊಡ್ತೀನಿ. ಅಯ್ಯೋ, ನಿನಗೆ ಕೆಲಸ ಜಾಸ್ತಿ ಇರುತ್ತೆ, ಜೊತೆಗೆ ಈ ಕೆಲಸ ಬೇರೆನಾ? ಬೇಡಮ್ಮ, ನಾನೇ ಆಂಟಿ, ನೀವು ಆರಾಮಾಗಿ ಕೂತ್ಕೊಳ್ಳಿ. ನನಗೆ ಏನು ಕೆಲಸ ಇಲ್ಲ, ಎಲ್ಲ ಕೆಲಸ ನಾನೇ ಮಾಡ್ಕೊಡ್ತೀನಿ. ನೀವು ಕೂತ್ಕೊಳ್ಳಿ ಆಂಟಿ. ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ತಂದಿದ್ದೀನಿ. ಕುಡಿದ್ರೆ ತಲೆನೋವೆಲ್ಲ ಹಂಗೆ ಹೊರಟೋಗ್ಬಿಡುತ್ತೆ ಆಂಟಿ. ನನ್ನಿಂದ ನಿನಗೆ ಎಷ್ಟು ಕಷ್ಟ ಅಲ್ಲ? ನನಗೇನು ಕಷ್ಟ ಇಲ್ಲ. ನಿಮ್ಮ ಮನೆ ಮಗಳು ಇದ್ದಿದ್ರೆ ಎಲ್ಲ ಕೆಲಸ ಮಾಡ್ತಿರ್ಲಿಲ್ವಾ? ನಾನು ಹಂಗೆ ಅನ್ಕೊಳ್ಳಿ. ನೀನು ಎಷ್ಟು ಒಳ್ಳೆಯವಳು. ನಿನ್ನಂಥ ಒಳ್ಳೆ ಹುಡುಗಿ ನಮ್ಮ ಮನೆ ಸೊಸೆಯಾಗಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ. ಆಂಟಿ, ಈ ಕಾಫಿ ಕುಡಿತಾ ಇರಿ, ನನ್ನ ಚೂರು ಕೆಲಸ ಇದೆ, ಮುಗಿಸ್ಬಿಟ್ಟು ಬರ್ತೀನಿ. ಅಯ್ಯಪ್ಪ ಅಮ್ಮ, ಬೆಂಗಳೂರು ಟ್ರಾಫಿಕ್ ಏನು ಅಂತೀಯಾ? ತಲೆನೋವ್ತಿದೆ, ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬಮ್ಮ. ಏ ಹೋಗ, ನಾನೇ ತಲೆನೋವು ಅಂತ ಕೆಲಸ ಏನು ಮಾಡದೆ ಕೂತಿದ್ದೀನಿ. ಕಾಫಿ ಕಾಫಿ ಆಂಟಿ, ನಾನು ಲಾಗಿನ್ ಮಾಡಬೇಕು, ಬರ್ತೀನಿ ಆಂಟಿ. ಸರಿನಮ್ಮ. ಕಾಫಿ ಕುಡೀರಿ. ಯಾಕೋ ಓವರಾಗಿ ಡೋ ಮಾಡ್ತಾವಳಲ್ಲ. ಹಲೋ, ಒಂದು ಮಾತು ಹೇಳ. ಆ ಹುಡುಗಿ ಎಷ್ಟು ಒಳ್ಳೆಯವಳು ನೋಡು. ಆ ಥರ ಹುಡುಗಿ ನಮ್ಮ ಮನೆ ಸೊಸೆಯಾಗಿ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ನೋಡು, ನನಗೆ ತಲೆನೋವು ಅಂತ ಬೆಳಗ್ಗೆಯಿಂದ ಎಲ್ಲ ಕೆಲಸನೂ ಅವಳೇ ಮಾಡ್ತಿದ್ದಾಳೆ ಕಣೋ. ಕಾಫಿನೂ ಮಾಡ್ಕೊಬಂದು ಕೊಟ್ಲು ನೋಡು, ನಿನಗೂ ಕಾಫಿ ಮಾಡ್ಕೊಬಂದು ಕೊಟ್ಟಿದ್ದಾಳೆ. ಆ ಥರ ಸೊಸೆ ಅಮ್ಮ ಸುಮ್ಮನಿರಮ್ಮ ನೀನು. ಯಾವ ಊಟದಲ್ಲಿ ಯಾವಾಗ ಇರುತ್ತೋ ಏನೋ, ನೀನು ಬೇರೆ ಸಿಕ್ಕಿದ್ರು ನಂಬ್ತಾ ಇರ್ತೀಯ. ಹೇ, ನಿಮ್ಗೆ ಎಷ್ಟಾದ್ರೂ ಬುದ್ಧಿ ಬರ. ಆದರೂ ಕಾಫಿ ಗಿಫಿ ಎಲ್ಲ ಮಾಡಂಗೆ ಆಗ್ಬಿಟ್ಟವಳಲ್ಲ, ನಮ್ಮಮ್ಮನೇ ಪಟಾಕ್ತಾಳೆ. ಯಪ್ಪ, ಉಪ್ಪು ಅಂದರೆ ಉಪ್ಪು. ಇವಳು ಕಾಫಿ ಮಾಡ್ಕೊಂಡು ಬಂದಾಗಲೇ ಅನ್ಕೋಬೇಕಿತ್ತು, ಇವಳಿಗೆ ಜನ್ಮದಲ್ಲಿ ಬುದ್ಧಿ ಬರಲ್ಲ. We love you, ಬಾ. ಇದೇನಿದು? ನನ್ನ ವಾರ್ಡ್ರೋಬ್ ಅಲ್ಲ, ಬಟ್ಟೆ ಇದೆ. ವಾ, ನನ್ನ ಬಟ್ಟೆನೇ ಕಾಣಿಸ್ತಾ ಇಲ್ಲ. ಅಮ್ಮ 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 ಎಲ್ಲಿದೆಯಮ್ಮ? ಬಟ್ಟೆ ಹುಡುಕಿ ಬೆನ್ನೆಲ್ಲ ನೋವು ಬಂತು. ಅಮ್ಮ, ಅಯ್ಯೋ, ಅದೇನೋ ಒಳ್ಳೆ ಭಿಕ್ಷೆ ತೋರಿಸ್ತಾರೆ ಅಮ್ಮ ಅಮ್ಮ ಅಂತ್ಯ. ಸ್ಟೈಲಾಗಿ ಮಮ್ಮಿ ಮಮ್ಮಿ ಅಂತ ಕರೆಯಕ್ಕೆ ನಿಂಗೆ ರೋಗನು. ಅಯ್ಯೋ ಮಮ್ಮಿ ಡಮ್ಮಿ, ಆಫೀಸ್ ಹೋಗಕ್ ಲೇಟ್ ಆಯ್ತು, ಬಟ್ಟೆನೇ ಸಿಗ್ತಾ ಇಲ್ಲ. ಬಟ್ಟೆ ಇಟ್ಟಿದ್ಯಾ? ವಾಶ್ ಮಾಡಿರೋ ಬಟ್ಟೆನೆಲ್ಲ ಆ ಕಡೆ ರೂಮಲ್ಲಿ ಇಟ್ಟಿದ್ದೀನಿ ಕಣ್, ಹೋಗಿ ನೋಡು. ಅದ್ರ ಮುಂಚೆನೇ ಹೇಳಕ್ ಎದ್ದೀನಿ. ಆಮೇಲೆ ಅಮ್ಮ, ಮಮ್ಮಿಯಿಂದ ಈಜಿಪ್ಟಲ್ಲಿ ಏನು ಗೊತ್ತಾ? ಶವ ಪೆಟ್ಟಿಗೆಯಲ್ಲಿ ಊತ ಹಾಕಿರೋ ಹೆಣ. ಅಮ್ಮಯಿ ಪಾತೆಯ ಅಮ್ಮಯಿ ಏಯ. ಎಲ್ಲಪ್ಪ ನನ್ನ ಬಟ್ಟೆ? ಇಲ್ಲಿದೆ. ಇದನ್ನ ಹಾಕೊಂಡು ಆಫೀಸ್ಗೆ ಹೋಗ್ಬಿಟ್ರೆ, ಹಾ, ಇದೇನು ನನ್ನ ಆಫೀಸ್ ಹಾಕೊಂಡು ಹೋಗೋ ಬಟ್ಟೆನಾ ಇಲ್ಲ ಮನೆ ಕೆಲ್ಸದ ಬಟ್ಟೆನಾ? ಅಮ್ಮ ಅಮ್ಮ, ಬಾಕ್ಸ್ ರೆಡಿ ಆಯ್ತು. ಅಮ್ಮ ಅಮ್ಮ, ಇದೇನಮ್ಮ ಈ ಲೆವೆಲ್ ಬಟ್ಟೆ ಹೋಗ್ತಿದ್ಯಾ? ಬಟ್ಟೆ ಎಲ್ಲ ಕಿತ್ತೋಗಿದೆ. ಆಫೀಸ್ ನೇರ್ ಹಾಕೊಂಡು ಹೋಗ್ಲಿ ಈಗ. ನಾನೆಲ್ಲ ಕಣು. ಏನಾಯ್ತು ಆಂಟಿ? ನೋಡಮ್ಮ,
ನನ್ನ ಮಗನ ಆಫೀಸ್ ಬಟ್ಟೆ ಹೇಗಾಗಿದೆ. ಅಯ್ಯೋ ಹೀಗಾಗಬಾರ್ದಾಗಿತ್ತು. ಯಾರಿಂಗ್ ಮಾಡಿರ್ಬೋದು ಆಂಟಿ? ಇದು ಹಿಂಗಾಗಿರೋದು ನೋಡಿದ್ರೆ ನನಗನ್ನಿಸ್ತಿದೆ ಆ ಹಾಳು ಬೆಕ್ಕೆ ಈ ಕೆಲಸ ಮಾಡಿರೋದು ಅಂತ. ಹೌದೌದು ಆಂಟಿ, ಹಾಳು ಬೆಕ್ಕೇ ಕೆಲಸ ಮಾಡಿರುತ್ತೆ. ಹೌದಮ್ಮ, ಇದು ಬೆಕ್ ಮಾಡಿರೋ ಕೆಲಸನೇ. ಆ ಕಳ್ಬೇಕು ನಮ್ಮ ಮನೆಗೆ ಬಂದು ಸೇರ್ಕೊಂಡಿರೋ ವಿಷಯ ನನಗೆ ಗೊತ್ತಾಗಿದೆ. ಆದಷ್ಟು ಬೇಗ ಐ ವಿಲ್ ಕ್ಯಾಚ್ ದಟ್ ಕ್ಯಾಟ್ ಸೂನ್. ಬಿಡಬೇಡ ಕಣೋ ಆ ಬೆಕ್ಕನ. ಹೋಗ.